ಸೀನ್ ಏನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಕಾಣ್ತಿರೋನ್ ಹೆಸರು ಸಲ್ಮಾನ್ ಯೂಸುಫ್ ಖಾನ್ ಅಂತೆ. ಇವನು ಮೂಲತಃ ಬೆಂಗಳೂರವನು. ಇವನು ಡ್ಯಾನ್ಸರ್ ಮತ್ತೆ ಕೋರಿಯೋಗ್ರಾಫರ್ ಅಂತೆ. ಇವನು ನಿನ್ನೆ ದುಬೈಗೆ ಹೋಗ್ಬೇಕಂತ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಹೋಗಿರ್ತಾನೆ. ಅಲ್ಲಿರೋ ಇಮಿಗ್ರೇಷನ್ ಆಫೀಸರ್ ಇವನು ಕನ್ನಡದಲ್ಲಿ ವಿಚಾರಿಸ್ತಾರೆ. ಇವನು ಕನ್ನಡ ಬರಲ್ಲ ಅಂತ ಅವ್ರ ಜೊತೆಗೆ ಕಿರಿಕ್ ಮಾಡ್ಕೊಂತಾನೆ. ಆಮೇಲೆ ಏನಾಯ್ತಂತ ಇವನು ಹೇಳ್ತಾನೆ ನೋಡ್ರಿ. ओके I was at my immigration. Yeah. And the immigration officer मुझे कहते हैं कि कहाँ जा रहे हो? मैंने कहा दुबई. तो मैंने उनको अपना एमिरेट्स दिया, एमिरेट्स आईडी दिया. एंड मेरे से कन्नड़ में बात करने लगे. तो मैंने उन्हें कहा कि सॉरी सर नಮಗೆ कन्नड़ बरಲ್ಲ ಸ್ವಲ್ಪ ಗೊತ್ತಾಗಿದೆ. भाई साहब कहने लगे कि कन्नड़ में कि पासपोर्ट दिखा के कि तुम्हारा बर्थ प्लेस बैंगलोर है. हाँ तुम्हारे बाप का बर्थ प्लेस बैंगलोर है और तुम्हें कन्नड़ नहीं आती. ಫ್ಯಾಕ್ಟ್. मैंने कहा कि मैं बैंगलोर में पैदा हूँ तो मुझे कन्नड़ आना जरूरी है क्या? ಇದೆಂತ ಲಾಜಿಕ್ ಗುರು. ಇವನ್ ಪ್ರಶ್ನೆ ಮಾಡ್ತಿರೋದು ಹೆಂಗೈತಂದ್ರೆ ನನ್ನ ಹುಟ್ಸ್ದೋನ್ಗೆ ನನ್ನ ಅಪ್ಪ ಅನ್ಬೇಕಂತ ಏನಾದ್ರು ರೂಲ್ಸ್ ಐತಾ? ನಾನು ಊರ್ ಮಂದಿಗೆ ಅನ್ಕೊಂತೀನಿ ಅನ್ನೋಂಗೈತಿ. मैंने उससे कहा कि यार हमारी मातृभाषा हिंदी है. ಬೆಂಗಳೂರಲ್ಲಿ ಹುಟ್ಟಿರೋ ನಿಂಗೆ ಮಾತೃಭಾಷೆ ಹಿಂದಿನ? ಯಾರು ಹೇಳಿದ್ರು ನಿಮಗೆ? ಅವನು ಹೇಳ್ತಾನೆ मुझे हिंदी आती इतना काफी नहीं है. Does our Prime Minister Narendra Modi knows how to speak in Kannada? So रुको जरा सबर करो. ಎಲ್ಲಾದರೂ ಇರು, ಏತಾದರೂ ಇರು, ಎಂದೆಲಿಗುನಿ ಕನ್ನಡವಾಗಿರು. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? These uneducated brutes. So I want to complain about these guys, and I'm trying to speak to the airport authorities over here. ಅನ್ಎಜುಕೇಟೆಡ್ ಅದು ಇದು ಅನ್ಕೊಂಡು ಅವ್ರಿಗೆ ಯಾಕೋ ಬ್ಲೇಮ್ ಮಾಡ್ತಿ? ಮೂರ್ ಮುಕ್ಕಳಿ ಫಸ್ಟ್ ತಪ್ಪು ನಿಂದು. ಇಲ್ಲೇ ಹುಟ್ಟಿ ಇಲ್ಲಿದೆ ತಾಯಿ ಭಾಷೆ ಬರಲ್ಲ ಅಂತಂದ್ರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. But I don't seem to be getting any help. ಸೊ ಇಲ್ಲ ಕೂ ಇಲ್ಲ ತಪ್ಪು ನಿನ್ನ ಹತ್ರ ಇಟ್ಕೊಂಡು ಯಾವನ್ ಬರ್ತಾನೋ ಅಪ್ಪಿ ನಿನ್ ಹೆಲ್ಪಿಗೆ. ಎಲ್ಲಿಗೆ ಹೊಂಟಿ ಹೋಗ್ ಸುಮ್ನೆ. ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. Peace out. ಜಲ್ದಿ ಏರ್ಪೋರ್ಟ್ ಚೆಕ್ಔಟ್. ಹಲೋ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಕಮೆಂಟ್ ಲೈಕ್ ಮಾಡಿರಿ ಅಂತ ಹೇಳ್ತಾ ಮಧ್ಯಾಹ್ನ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಒಂದು ಒಗಟ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ಬೇಕು. ಇಲ್ಲವ ನಾನು ಕ್ವಶನ್ ಮಾಡ್ತೀನಿ. ಫಸ್ಟ್ ಒಗಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬಾಯ್ ತೆಗೆದ ಒಗಟ್ ಏನಂತ ಹೇಳಮ್ಮ. ತಯಾರಿಸಿದವರಿಗೆ ಇದು ಅವಶ್ಯಕತೆ ಇರೋದಿಲ್ಲ. ಓಕೆ. ಖರೀದಿ ಮಾಡಿದವ್ರಿಗೆ ಇದು ಉಪಯೋಗ ಇಲ್ಲ. ಅಯ್ಯಪ್ಪ, ಹಂಗಂದ್ರೆ ತಗೊಂಡಿದ್ದು ವೇಸ್ಟ್. ಹಾ, ಉಪಯೋಗಿಸಿದವರು ಮತ್ತೆ ಇದನ್ನ ಖರೀದಿ ಮಾಡೋದಿಲ್ಲ. ಸೊ ಹಾಗಿದ್ರೆ ಆನ್ಸರ್ ಏನು? ಟೋಟಲಿ ಹೇಳ್ಬೇಕಂದ್ರೆ ಇದು ಉಪಯೋಗಕ್ಕೆ ಬರ್ದೇ ಇರೋ ಥಿಂಗ್ ಆಗಿರೋದ್ರಿಂದ ನಾವು ಇದನ್ನ ಯೂಸ್ಲೆಸ್ ಅಂತಾನೆ ಕರಿಬಹುದು. ಯೂಸ್ಲೆಸ್ ಪ್ರಾಡಕ್ಟ್ ಅಂದ್ರೆ ನಿಮ್ಮಿಬ್ರು ಫ್ರೆಂಡ್ಸ್. ಏಯ್ ತಿಕ್ಕ ಮುಚ್ಕೊಂಡು ಹೋಗು. ಒಂದು ಒಗಟ್ ಹೇಳ್ತೀನಿ. 6 ಜನ ಟೀಚರ್ಸ್ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಕನ್ನಡ ಟೀಚರ್ಸ್ ಒಬ್ಬ ಕಳ್ಳ ಬ್ಯಾಗ್ ಇಟ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಕನ್ನಡ ಟೀಚರ್ಸ್ ಕಳ್ಳ ಅಂತ ಹೇಳ್ತಾರೆ. ಇಂಗ್ಲಿಷ್ ಟೀಚರು ತೀಫ್ ಅಂತ ಹೇಳ್ತಾರೆ. ಹಿಂದಿ ಟೀಚರು ಚೋರ್ ಅಂತ ಕರೀತಾರೆ. ಸಮಾಜ ಟೀಚರು ಸಮಾಜಘಾತಕ ಅಂತ ಕರೀತಾರೆ. ಗಣಿತ ಟೀಚರು 420 ಅಂತ ಕರೀತಾರೆ. ಹಾಗಿದ್ರೆ ವಿಜ್ಞಾನ ಟೀಚರು ಅವನ್ನ ಏನಂತ ಕರೀತಾರೆ? ನಾನು ಹೇಳ. ಮೇಡಮ್ ಬೆಂಗಳೂರು ಕಡೆಯವರಾಗಿದ್ರೆ ಪ್ಲೀಸ್ ಗಿವ್ ಮೈ ಬ್ಯಾಗ್ ಅಂತಿದ್ರೇನೋ ಗೊತ್ತಿಲ್ಲ. ಆದ್ರೆ ಉತ್ತರ ಕರ್ನಾಟಕದವ್ರಾಗಿದ್ರೆ ಲೇ ರಾಡ್ಯ, ಆ ಬ್ಯಾಗ್ ಬರೀ ಬುಕ್ ಅದಾವು, ಒಯ್ದದಕ್ಕೇನು ಚಿಂತಿಲ್ಲ ಹೋಗ ಅಭ್ಯಾಸ ಮಾಡ ಶಾಣೆ ಆಗಿ ಸೊಳ್ಳೆ ಮಗ ತಾಯಡಕ ಹೋಗತ್ತ ಅಂತ ಸುಮ್ಮನೆ ಆಗ್ತಿದ್ರು ಅಷ್ಟೇ. ಇವಳು ತನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತೋರಿಸ್ತಿದ್ದಾಳೋ ಇಲ್ಲ ನಾನು ಚಡ್ಡಿ ಹಾಕೊಂತೀನಂತ ತೋರಿಸ್ತಿದ್ದಾಳೋ ನಂಗೆ ಒಂದು ಅರ್ಥ ಆಗ್ವಲ್ದು. ದೊಡ್ಡೋರು ಹೇಳ್ತಾರೆ ನೋಡೋರ್ ದೃಷ್ಟಿ ಚೆನ್ನಾಗಿರ್ಬೇಕಂತ, ಆದ್ರೆ ಎದುರಿಗಿರೋರು ತೆಗುದ್ ಹಿಂಗ್ ತೋರಿಸ್ತಿರ್ಬೇಕಾದ್ರೆ ನಮ್ ನೋಡೋರ್ಗೆ ಏನಿರುತ್ರಿ, ಕಣ್ ತಕೊಂಡ್ ನೋಡ್ತೀವಿ ಅಷ್ಟೇ. ಯಾರೋ ಇವಳು ಟಾಪರ್ ಮುಂಡೆ ಕಿತ್ತೋದ್ ಮುಂಡೆ. ಹುಡುಗರ ಹಾರ್ಟ್ ತುಂಬಾನೇ ದೊಡ್ಡದು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 10-20 ಹುಡುಗಿ ಕುತ್ಕೊಳ್ಳೋಷ್ಟು ಜಾಗ ಇರ್ತದೆ. ಹುಡುಗಿರ ಆರ್ಟ್ ಕೂಡ ಅಷ್ಟೇ ತುಂಬಾನೇ ದೊಡ್ಡದು. ಹಾಸ್ಟೆಲ್ ಇದ್ದಂಗೆ 100-200 ಹುಡುಗರು ಕುಂದ್ರಷ್ಟು ಜಾಗ ಇರುತ್ತೆ.
ನಿಮ್ಗೆ ಹುಡ್ಗಿರ್ ಕಷ್ಟ ಏನು ಅಂತ ಗೊತ್ತಾ? ಈ ಹುಡುಗಿರ್ ಕಷ್ಟಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ನಿನ್ ಕಷ್ಟ ಎಂತ ಕಷ್ಟ ಅಮ್ಮ? ಏನ್ ಕಷ್ಟ ಅಮ್ಮ ನಿಂದು? ಸಿಂಗಲ್ ಆಗಿರೋ ಹುಡ್ಗೂರ್ ಬಿಡಲ್ಲ. ಅವ್ರ ಯಾರ್ ಕಾಮಕ್ರು? ನಿಂದೆಲ್ಲ ಮ್ಯಾಟ್ರು ಗೊತ್ತಿದ್ರು ನಿನ್ ಜೊತೆ ಕಮಿಟ್ ಆಗಿ ಬರಕ್ ಕುಂತಾರ? ನಾನ್ ಹೇಳಿದ್ ಸುಳ್ಳಾದ್ರೆ ಅವಳು ಹೇಳ್ ತಿನ್ ಮಕ್ಕುಗಿಲಿ ನೋಡ್ರಲ್ಲ, ಇವನ್ ಗುಗ್ಗಕ್ಕೆ ಅವಳು ಹೇಳ್ ತಿನ್ಬೇಕಂತೆ. ಲೋ ಸಾಕ್ ಮಾಡ್ರೋ ಅಕ್ಕ, ನೀ ಕಂಟಿನ್ಯೂ ಮಾಡಮ್ಮ. ಮಿಂಗಲ್ ಆಗಕ್ ಮನೆಯವ್ರು ಬಿಡಲ್ಲ, ರೀಲ್ಸ್ ಮಾಡೋದ್ನ ನಾವ್ ಬಿಡಲ್ಲ, ರೀಲ್ಸ್ ಮಾಡಿದ್ರೆ ಟ್ರೋಲರ್ಸ್ ಬಿಡಲ್ಲ, ಬೆಳಿತಿದ್ರೆ ಇಲ್ಲಿ ಬದುಕಕ್ ಬಿಡಲ್ಲ, ನಿಯತ್ತಾಗಿರಕ್ ಸಮಾಜ ಬಿಡಲ್ಲ. ಏ ಸಾಕ್ ಮಾಡ್ಬೇವ, ಅವನೊಂದ್ ರೈಲ್ ಹೇಳ್ಕೊಂಡು ಹೊಂಟಿಯಲ್ಲ, ಆಯ್ತು ಬಿಡವ ಇವ, ನೀನು ತುಂಬಾ ಪರಿಶ್ರಮ ಪಡ್ತೀಯ ಆಯ್ತಾ? ನಿನ್ ಪರಿಶ್ರಮಕ್ಕೊಂದು ಸಲ್ಯೂಟು. ಇವು ಯಾವ ಗುರು ಬಾಲ್ವಾಡಿ ಲಿಲ್ಲಿ ಪುಟ್ಸು? ನಂಗೆ ಕಾಡ್ತಿರೋ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಈ ವಿಡಿಯೋದಲ್ಲಿ ಇರೋದು ಇಬ್ರು ಹುಡುಗಿರ ಅಥವಾ ಇವನು ಇಲ್ಲಿ ಉಬ್ಬಾರ್ಸಕ್ ಕುಂತಾನಲ್ಲಿ ಇವ್ನು ಹುಡುಗನ? ಇವ್ನು ಹುಡುಗ ಆಗಿದ್ರೆ ಇವ್ನು ನೋಡ್ತಿದ್ರೆ ನಂಗೆ ಏನ್ ಅನ್ಸುತ್ತ ಅಂತಂದ್ರೆ, ಇವಾಗ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಇಲ್ಲ. ನಿಂದೇನು ತಪ್ಪಿಲ್ಲಮ್ಮ, ನಿನ್ ವಿಡಿಯೋ ನಮಗ್ ರೆಕಮೆಂಡ್ ಆಗೈತಲ್ಲ, ನಮ್ದು ತಪ್ಪು, ನಾವು ಕಣ್ ತಕೊಂಡ್ ನೋಡಿವಲ್ಲ, ನಮ್ ಚಪ್ಲಿ ತಗೊಂಡ್ ನಾವ್ ಹೊಡ್ಕೋಬೇಕು. ನಿನ್ನ ಬ್ಲೇಮ್ ಮಾಡೋದ್ ತಪ್ಪಮ್ಮ, ಯಾಕಂದ್ರೆ ಜನರಿಗೆ ಏನ್ ಬೇಕೋ ನೀನ್ ಅದು ಕೊಡ್ತಿದೀಯ, ಅದು ದೊಡ್ಡ ಗುಣ. ನಿನ್ ಮನ್ಸಿಂದಾನೇ ಅಷ್ಟು ಜನರನ್ನ ಖುಷಿ ಪಡಿಸ್ತಿದೀಯಲ್ಲ, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇದೊಂದು ಕಮ್ಮಿ ಇತ್ತು ಕಣ, ಇದ್ನೂ ನೋಡ್ಬಿಟ್ಟು. ಮಳೆ ಬಂದಾಗ ಮೇಲೆ ಹೋಗುತ್ತೆ, ಮಳೆ ನಿಂತ್ಮೇಲೆ ಕೆಳಗಡೆ ಬರುತ್ತೆ. ಏನಿರ್ಬೋದು ನಿಮ್ಮ ಮನ್ಸು? ಮಳೆ ಬಂದಾಗ ಮೇಲೆ ಮೇಲೋಗುತ್ತೆ, ಮಳೆ ಕೆಳಗಿರುತ್ತೆ. ಅದು ಯಾವಾಗ್ಲೂ ಮೇಲೆ ಹೋಗುತ್ತೆ, ಅದು ಅಲ್ಬಿಡಿದೆ, ಅದಲ್ಲ. ಯೋಚನೆ ಮಾಡಿ, ಗೆಸ್ ಮಾಡಿ, ಏನಿರ್ಬೋದು? ನಂಗಂತೂ ಇದ್ರದ್ದು ಆನ್ಸರ್ ಏನಂತ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಇವತ್ತಿಗಿಷ್ಟು ಸಾಕು. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನು ಹೊಸ್ದಾಗಿ ತರಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅರ್ಥಶಾಸ್ತ್ರ ಸೆಕೆಂಡ್ ಪಿ ಎಕ್ಸಾಮ್ ಬರೆಯಕ್ ಹೊಂಟೀನಿ. ಪರೀಕ್ಷೆದ ಹೆಂಗ್ ಬರೀತೀನಿ ಅಂದ್ರೆ, ಇವತ್ತು ಬರೆದ್ರೆ ಮುಂದಿನ ತಿಂಗಳು ನೌಕರಿನ ಕೊಡ್ಬೇಕು, ಹಂಗೆ ಬರೀತೀನಿ. ಆಲ್ ದ ಬೆಸ್ಟ್. ನೀವು ಹಂಗೆ ಬರೀರಿ, ಹಂಗೆ ಒಂದು ಕಾಮಿಡಿ ಇರಲಿ ಅಂತ ಮಾಡಿದ್ದೆ.